ಹಾಸನಾಂಬೆ ದರ್ಶನ. ವರ್ಷ ಕಳೆದ್ರೂ ಈ ದೇವಿಗೆ ಹಚ್ಚಿಟ್ಟ ದೀಪ ಆರೋದೇ ಇಲ್ಲ, ಹೂ ಬಾಡೋದೇ ಇಲ್ಲ, ಇಟ್ಟ ಎಡೆಯಲ್ಲಿ ಏರುಪೇರು ಆಗೋದಿಲ್ಲ. ಇನ್ನು ದೇವಿ ದರ್ಶನ ಭಾಗ್ಯ ಸಿಗೋದು ವರ್ಷಕ್ಕೆ ಒಮ್ಮೆ ಮಾತ್ರ. ಹಾಗಾದ್ರೆ ಈ ಕಲಿಯುಗದಲ್ಲೂ ಅಂತ ಮಹಾತ್ಮೆ ಸಾರೋ ದೇವಿ ಯಾರು? ನೀವೇ ನೋಡಿ. ವರ್ಷ ಕಳೆದ್ರೂ ದೇವಿಗೆ ಹಚ್ಚಿಟ್ಟ ದೀಪ ಆರೋದೇ ಇಲ್ಲ, ಹೂವು ಬಾಡೋದಿಲ್ಲ, ಇಟ್ಟ ಎಡೆಯಲ್ಲಿ ಏರುಪೇರಾಗೋಲ್ಲ. ಇನ್ನು ದೇವಿ ದರ್ಶನ ಭಾಗ್ಯ ಸಿಗೋದು ವರ್ಷಕ್ಕೆ ಒಮ್ಮೆ ಮಾತ್ರ. ಎಂಥ ಪವಾಡ ಆಗೋದಾದ್ರೂ ಎಲ್ಲಿ ಅಂತೀರಾ? ಹಾಗಾದ್ರೆ ನೀವು ಹಾಸನಕ್ಕೆ ಬರಲೇಬೇಕು, ಹಾಸನಾಂಬೆಯನ್ನ ನೋಡ್ಲೇಬೇಕು. ಹಾಸನದ ಅಧಿದೇವತೆ ಹಾಸನಾಂಬೆ. ಹಾಸನಾಂಬೆ ನೆಲೆಸಿದ ಕಾರಣ ಹಾಸನಕ್ಕೆ ಆ ಹೆಸರು ಬಂತು ಅನ್ನುತ್ತೆ ಇತಿಹಾಸ. ಹಾಸನಾಂಬೆಯ ದರ್ಶನ ಸಿಗೋದು ವರ್ಷಕ್ಕೆ ಒಮ್ಮೆ ಮಾತ್ರ. ಈ ಬಾರಿ ಧನುರ್ಮಾಸದ ಮೊದಲ ಗುರುವಾರ ಹಾಸನಾಂಬೆ ಗರ್ಭಗುಡಿ ತೆರೆಯಿತು. ರಾಜವಂಶಸ್ಥ ನರಸಿಂಹರಾಜ ಅರಸ್ ಗರ್ಭಗುಡಿ ಮುಂಭಾಗದಲ್ಲಿರುವ ಬನ್ನಿ ಮರಕ್ಕೆ ಶಾಸ್ತ್ರೋಕ್ತವಾಗಿ ಪೂಜೆ ಸಲ್ಲಿಸಿದ್ರು. 24 ಪುರೋಹಿತರ ವೇದ ಘೋಷ ಮಂತ್ರ ಪಠಣದೊಂದಿಗೆ ದೇಗುಲದ ಬಾಗಿಲನ್ನ ತೆರೆಯಲಾಯಿತು. ಬಾಗಿಲು ತೆರೆದ ಕೂಡಲೇ ದೇವಿಯನ್ನ ಕಂಡು ಎಲ್ಲರೂ ಮೂಕ ವಿಸ್ಮಿತರಾದ್ರು. ಕಳೆದ ವರ್ಷ ದೇವಿಯ ಪಕ್ಕದಲ್ಲಿ ಹಚ್ಚಿಡಲಾಗಿದ್ದ ದೀಪಗಳು ಪ್ರಜ್ವಲಿಸುತ್ತಿದ್ವು. ದೇವಿಗೆ ಮುಡಿಸಿದ ಹೂವು ಕೊಂಚವೂ ಬಾಡಿರಲಿಲ್ಲ, ಇಟ್ಟ ಎಡೆಯಲ್ಲಿ ಏರುಪೇರಾಗಿರಲಿಲ್ಲ. ಎಲ್ಲವೂ ತಾಜಾ ಸ್ಥಿತಿಯಲ್ಲೇ ಇತ್ತು. ಕರಿಮಣಿ ಸರ ಅಲಂಕಾರ ಮಾಡಿದ ರೀತಿಯಲ್ಲೇ ಇತ್ತು.
ಇದರಲ್ಲಿ ಸ್ವಲ್ಪ ಏರುಪೇರಾದ್ರೂ ಅನಾಹುತವಾಗುತ್ತೆ ಅನ್ನೋದು ಭಕ್ತರ ನಂಬಿಕೆ. ಕೊನೆಗೂ ಭಕ್ತರ ನಂಬಿಕೆ ಹುಸಿಯಾಗಲಿಲ್ಲ. ಇದರೊಂದಿಗೆ ದೇವಿ ಮಹಿಮೆಯೂ ಇಮ್ಮಡಿಯಾಗಿದೆ. ತುಂಬಾ ಚೆನ್ನಾಗಿ ದರ್ಶನ ಆಯ್ತು. 2 ದೀಪನೂ ನೋಡಿದ್ವಿ, ಮತ್ತೆ ಹೂವೆಲ್ಲ ಫ್ರೆಶ್ ಇದೆ. ಬಟ್ ಚೆನ್ನಾಗಿತ್ತು ಈ ಸಲ. ಲಾಸ್ಟ್ ಇಯರ್ಗಿಂತ ಈ ವರ್ಷ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಇಲ್ಲ, ಏನು ಅಷ್ಟೇನು ಕಷ್ಟ ಆಗಲ್ಲ. ತುಂಬಾ ಚೆನ್ನಾಗಾಯ್ತು ದರ್ಶನ ಎಲ್ಲ. ಅದೇ ದೀಪ ನೋಡಿದ್ವಿ, ಹೂವು ಮತ್ತೆ ಏನು ಅಲಂಕಾರ ಮಾಡಿರ್ಲಿಲ್ಲ. ನಾವು ಎಲ್ಲಾ ಸಲ ಬಂದಾಗ ಅಲಂಕಾರ ಮಾಡ್ತಿದ್ರು, ನೋಡಕ್ ಆಗ್ತಿರ್ಲಿಲ್ಲ ಅಷ್ಟೊಂದು. ಈ ಸಲ ಚೆನ್ನಾಗಿತ್ತು ಎಲ್ಲ. ನಂಬಿಕೆ ಅಂದ್ರೆ ಒಂಥರ ಏನೋ ಮನಸ್ಸಿಗೆ ಒಂಥರ ನಮ್ದೇ ಸಿಗುತ್ತೆ, ಮತ್ತೆ ನಾವು ಅನ್ಕೊಂಡಿದ್ದ ಆಗುತ್ತೆ ಅನ್ನೋದು ನಂಬಿಕೆ ಇದೆ. ಹಾಸನಾಂಬಿಯ ಮಹಿಮೆ ಪವಾಡವೋ ಅಥವಾ ಬೇರೆ ಇನ್ನೇನೋ ಗೊತ್ತಿಲ್ಲ. ಆದ್ರೆ ವಿಸ್ಮಯಕಾರಿ ಪವಾಡದಿಂದ ಹಾಸನಾಂಬೆ ಪ್ರಸಿದ್ಧಿ ಪಡೆದಿರೋದಂತೂ ನಿಜ. ಮೊದಲ ದಿನವೇ ದೇವಿಗೆ ಹೂವಿನ ಅಲಂಕಾರ. ಜಿಲ್ಲಾ ಖಜಾನೆಯಿಂದ ತಂದ ಆಭರಣಗಳನ್ನ ತೊಡಿಸಲಾಯಿತು. ದೇವಿ ಬಿಟ್ಟ ಕಣ್ಣು ಬಿಟ್ಟಂತೆಯೇ ಇರೋದ್ರಿಂದ ಇಲ್ಲಿ ಯಾರೂ ಒಗ್ಗರಣೆ ಹಾಕೋದಿಲ್ಲ, ಸಾಂಬಾರು ಪದಾರ್ಥಗಳನ್ನ ಕರಿಯೋದಿಲ್ಲ. ಹಾಸನಾಂಬೆ ದೇವಿ ದರ್ಶನಕ್ಕೆ ಭಕ್ತರಿಗೆ 11 ದಿನಗಳವರೆಗೆ ಅವಕಾಶ ಮಾಡಿಕೊಡಲಾಗಿದೆ. ನಿಜ ತುಂಬಾ ಕೇಳಿದ್ದೆ ನಾನು. ಬಹಳ ಒಂದು ದೊಡ್ಡ ಪವಾಡ ಅನ್ಸುತ್ತೆ ಅದು. ಅದು ಯಾವ ತರ ಒಂದು ಎಕ್ಸ್ಪ್ಲೇನ್ ಮಾಡ್ಬೇಕಂತ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ನನಗೂ ತುಂಬಾ ಆಸೆ ಅಂತ ಎಷ್ಟೋ ಐ ಥಿಂಕ್ ನಮ್ಮ ಇಲ್ಲಿ ಅಭಿಮಾನಿ ಸಂಘದವ್ರು, ಹಾಸನ ಅಭಿಮಾನಿ ಸಿಂಹದ ಮರಿ ಅಭಿಮಾನಿ ಸಂಘದವ್ರು ಹುಡುಗರು ರಿತೀಶ್ ಅಂತ ಯಾವಾಗಲೂ ಹೇಳ್ತಾ ಇದ್ರು ಬರ್ಬೇಕು ಅಂತ. ತುಂಬಾ ವರ್ಷ ಬರಕ್ ಆಗ್ತಿಲ್ಲ. ಲಾಸ್ಟ್ ಇಯರ್ ಬರ್ಬೇಕಾಯ್ತು, ಅವಾಗಲೂ ಆಗ್ಲಿಲ್ಲ. ಅದು ಯಾವಾಗ ನಮಗೂ ಒಂಥರ ಯಾಕೆ ಹಿಂಗಾಗ್ತಾ ಇದೆ, ಬರಕ್ಕೆ ಆಗ್ತಿರಲ್ಲ ಅಂತ ಒಂದು ತುಂಬಾ ಮನಸ್ಸಲ್ಲಿ ಒಂದು ಇದಿತ್ತು. ಈ ಮೊನ್ನೆ ನಾವೆಲ್ಲ ವಾಕ್ ಮಾಡ್ಬೇಕಾದ್ರೆ ನಮ್ಮ ಸ್ನೇಹಿತರು ಸೂರ್ಯ, ರಘು ಅಂತ ಏನೋ ಜ್ಞಾಪಿಸಿದ್ರು, ಈ ತರ ಓಪನ್ ಆಗ್ತಿದೆ ಅಣ್ಣ ಅನ್ಕೊಂಡೆ, ಯಾಕೆ ಹೋಗ್ಬಾರ್ದು ಅಂದ್ಬಿಟ್ಟು ಅದಕ್ಕೆ ಇವತ್ತೊಂದು ಫಿಕ್ಸ್ ಮಾಡ್ಕೊಂಡು ಬಂದಿದ್ದು. ಅದು ಇದು ಈ ತರ ಉರಿತಾ ಇದೆ. ಆಮೇಲೆ ಹೂನು ಬಾಡಲ್ವಂತೆ ಒಂದು. ಅದು ಐ ಥಿಂಕ್ ದೇವರು ಒಂದು ಪವಾಡ. ದೇವ್ರು ಇಲ್ಲ ಅಂತ ಹೇಳ್ತಾರ, ಇಲ್ಲ ದೇವ್ರು ಇದ್ದಾರೆ. ಇನ್ನು ಹಾಸನಾಂಬೆ ದರ್ಶನಕ್ಕೆ ಬರುವ ಭಕ್ತರಿಗಾಗಿ ವಿಶೇಷ ವ್ಯವಸ್ಥೆ ಕಲ್ಪಿಸಲಾಗಿದೆ. ಮೂಲ ಸೌಕರ್ಯಗಳನ್ನ ಕಲ್ಪಿಸಲಾಗಿದೆ. ಹಲವು ವೈಶಿಷ್ಟ್ಯಗಳನ್ನ ಹೊಂದಿರುವ ಹಾಸನಾಂಬಾ ದೇವಿಯನ್ನ ಕಾಣಲು ರಾಜ್ಯದ ನಾನಾ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸುತ್ತಿದ್ದಾರೆ. ಕಳೆದ ವರ್ಷ 9 ದಿನಗಳವರೆಗೆ ಹಾಸನಾಂಬೆ ದೇವಿ ದರ್ಶನ ಭಾಗ್ಯ ಸಿಕ್ಕಿತ್ತು. ಈ ಬಾರಿ ಅದು 11 ದಿನಗಳಿಗೆ ವಿಸ್ತರಣೆ ಆಗಿದೆ. ದೀಪಾವಳಿ ಹಬ್ಬ ಬಲಿಪಾಡ್ಯಮಿಯ ಮಾರನೇ ದಿನದವರೆಗೆ ಹಾಸನಾಂಬೆ ಭಕ್ತರು ದೇವಾಲಯದತ್ತ ಆಗಮಿಸುತ್ತಿದ್ದಾರೆ. ಬಾಗಿಲ ಬಳಿಕ ದೇವಾಲಯದಲ್ಲಿ ದೇವಿಗೆ ನಿತ್ಯ ಪೂಜೆ ನಡೆಯುತ್ತೆ. ಬಳಿಕ ಬಲಿಪಾಡ್ಯಮಿ ಮಾರನೇ ದಿನ ಪೂಜಾ ಕೈಂಕರ್ಯವನ್ನ ನೆರವೇರಿಸಿ ದೇವರಿಗೆ ದೀಪ ಹಚ್ಚಿ ದೇವಾಲಯದ ಬಾಗಿಲನ್ನ ಹಾಕಲಾಗುತ್ತೆ. ಮತ್ತೆ ಬಾಗಿಲನ್ನ ತೆರೆಯುವುದು ಮುಂದಿನ ವರ್ಷವೇ. ಅಲ್ಲಿವರೆಗೂ ಗರ್ಭಗುಡಿಯಲ್ಲಿ ಹಚ್ಚಿದ ದೀಪ ಆರದೆ ಉರಿಯುತ್ತಿರುತ್ತದೆ ಎಂಬ ನಂಬಿಕೆ ಜನರಲ್ಲಿದೆ.
ಜಗದೀಶ್, ಜನಶ್ರೀ ನ್ಯೂಸ್, ಹಾಸನ. ವರ್ಷಕ್ಕೊಮ್ಮೆ ದರ್ಶನ ನೀಡೋ ಹಾಸನಾಂಬೆ ಭಕ್ತರ ಪಾಲಿನ ಜಗದಾಂಬೆ. ದೇವಿ ಮಹಿಮೆ ಕಂಡು ಬೆರಗಾಗಿರೋ ಭಕ್ತರು ಪ್ರತಿ ವರ್ಷ ಆಕೆಯನ್ನ ಕಾಣಲು ಬರುತ್ತಲೇ ಇದ್ದಾರೆ. ಇಷ್ಟಾರ್ಥ ಸಿದ್ಧಿಗೆ ಆಕೆಗೆ ಮೊರೆ ಇಡುತ್ತಿದ್ದಾರೆ. ಇದು ಜನಶ್ರೀ ಸ್ಪೆಷಲ್ ಹಾಸನಾಂಬೆ ದರ್ಶನ. ನಮಸ್ಕಾರ.